ಹಲೋ ವಿದ್ಯಾರ್ಥಿಗಳೇ, ಬೇಸಿಕ್ ಮ್ಯಾಥ್ಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು 10ನೇ ತರಗತಿಯ ವಾಸ್ತವಿಕ ಸಂಖ್ಯೆಗಳು ಪಾಠದ 2ನೇ ವಿಡಿಯೋ. ನಾವು ಹಿಂದಿನ ವಿಡಿಯೋದಲ್ಲಿ 1.1 ಅಭ್ಯಾಸದ 1ನೇ ಲೆಕ್ಕವನ್ನು ಮಾಡಿದ್ದೀವಿ. ಇದರಲ್ಲಿ 2ನೇ ಲೆಕ್ಕವನ್ನು ಮಾಡಲಿಕ್ಕೆ ಹೊರಟಿದ್ದೀವಿ. 2ನೇ ಲೆಕ್ಕ ಏನಿದೆ ಅಂತಂದರೆ, ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಸಾಅ ಮತ್ತು ಮಸಾಅಗಳನ್ನು ಕಂಡುಹಿಡಿದು a ಇಂಟು ಬಿ H ಇಂಟು L ಅನ್ನು ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ. ಟೋಟಲ್ 3 ಲೆಕ್ಕ ಕೊಟ್ಟಿದ್ದಾರೆ. 26, 91, 510, 92, 336, 54. ಇದರಲ್ಲಿ ಒಂದು ಲೆಕ್ಕವನ್ನು ಮಾಡಿ ತೋರಿಸ್ತಿದ್ದೀನಿ. ಉಳಿದ 2 ಲೆಕ್ಕಗಳನ್ನು ನೀವೇ ಮಾಡಬೇಕು. ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಸ ಮತ್ತು ಮಸ ಕಂಡುಹಿಡಿಬೇಕು ನಾವು. ನಿಮ್ಗೆ ಗೊತ್ತಿದೆ, ಲಸಾಅಕ್ಕೆ ಇಂಗ್ಲೀಷ್ನೊಳಗೆ LCM ಅಂತಾರೆ. ಲಸಾಅಕ್ಕೆ ನಾವು L ಅಕ್ಷರದಿಂದ ಸೂಚಿಸ್ತೀವಿ. ಅದೇ ರೀತಿ ಮಸಾಅ ಅಂದರೆ ಹೆಚ್ ಅಂದರೆ ಮಸಾಅ, L ಅಂದರೆ ಲಸಾಅ. ಇನ್ನು ಎ ಬಿ ಏನು ಅಂತ ನಿಮಗೆ ಕನ್ಫ್ಯೂಸ್ ಆಗಿದೆ. ಅವ್ರು ಕೊಟ್ಟಂಥ 2 ಸಂಖ್ಯೆ, ಮೊದಲನೇದು ಎ, ಎರಡನೇದು ಬಿ. ಇಷ್ಟು ಗೊತ್ತು ಮಾಡ್ಕೋರಿ. ಹೆಂಗೆ ಮಾಡ್ಬೇಕಂತ ನಾನು ಹೇಳ್ತೀನಿ. ಫಸ್ಟ್ ಲೆಕ್ಕ ಮಾಡಮ್ ನಾವು. 26, 91 ಇದೆ. ಫಸ್ಟ್ ನಾವು ಮಸಾಅ ಮತ್ತು ಲಸಾಅ ಕಂಡುಹಿಡಿಬೇಕು. ಗೊತ್ತು ನಿಮ್ಗೆ ಮಸಾಅ ಹೆಂಗೆ ಕಂಡುಹಿಡಿತೀವಿ? ಯಾವ ಮಗ್ಗಿಂದ ಬರ್ತದೆ ಇದು? 13ರ ಮಗ್ಗಿಂದ ಬರ್ತದೆ. 13 2 26, 13 7 91, ರೈಟಾ? 2 7 ಬೇರೆ ಬೇರೆ ಸಂಖ್ಯೆ ಬಂತು ಅಂದರೆ ಮಸಾಅ ನಿಮಗೆ ಸಿಕ್ತೀಗ. ಮಸಾಅ ಅಂದರೆ ಹೆಚ್ ಎಷ್ಟು ಬಂತು? 13 ಬಂತು. ನೆಕ್ಸ್ಟ್ ಇದೇ ಲೆಕ್ಕ ನಮ್ಗೆ ಲಸಾಅ ಬೇಕಂದ್ರೆ ಏನು ಮಾಡ್ತೀವಿ? ಸೇಮ್ 26, 91ಕ್ಕೆ ಲಸಾಅ ಕಂಡುಹಿಡ್ಲಿಕ್ಕೆ ಏನು ಮಾಡ್ತೀವಿ? 13 2 26, 13 7 91. ಇಲ್ಲಿಗೆ ಬಿಡಂಗಿಲ್ಲ. ನೆಕ್ಸ್ಟ್ 2ರ ಮಗ್ಗಿಂದ 2 1 7 ಅಷ್ಟೇ ಇಡ್ರಿ. ನೆಕ್ಸ್ಟ್ 7 1. 1 1 ಬರೋವರೆಗೂ ಮಾಡಬೇಕು. ಲಸಾಅ ಎಷ್ಟು ಬಂತು? ಲಸಾಅ ಇಸ್ ಈಕ್ವಲ್ ಟು ಇವುಗಳ ಗುಣಲಬ್ಧ ಬರೀಬೇಕು. 13 ಇಂಟು 2 ಇಂಟು 7 ಎಷ್ಟಾಗ್ತದೆ ಗುಣಾಕಾರ? ಇದ್ರ ಗುಣಲಬ್ಧ ಎಷ್ಟು ಬಂತು? 182 ಅಂದ್ರೆ ಲಸಾಅ ಎಲ್. ನಿಮಗೆ ಎ ಬಿ ಹೆಚ್ ಎಲ್ 4 ಗೊತ್ತಿದ್ದಾವೆ ಇಲ್ಲಿ. ಇಲ್ಲಿ ಎ ಬಿ ಹೆಚ್ ಮತ್ತು ಎಲ್ 4ರದ್ದು ಬೆಲೆಗಳು ಎಷ್ಟವ ಅಂತ ಹೇಳ್ರಿ. ಎ ಅಂದರೆ ಮೊದಲನೇ ಸಂಖ್ಯೆ 26, ಬಿ ಅಂದರೆ ಎರಡನೇ ಸಂಖ್ಯೆ 91, ಹೆಚ್ ಅಂದರೆ ಮಸಾಅ 13 ಬಂದಿದೆ, ಎಲ್ ಅಂದರೆ ಲಸಾಅ 182 ಬಂದಿದೆ. ಇವು 4 ಬಂದ ಮೇಲೆ ನೀವೇನು ಮಾಡಬೇಕು? ಒಂದು ಸಲ ಎ ಇಂಟು ಬಿ ಗುಣಾಕಾರ ಮಾಡಬೇಕು. ಎ ಅಂತಂದರೆ 26, ಬಿ ಅಂದರೆ 91. 2 ಗುಣಾಕಾರ ಮಾಡಿ ನೋಡ್ರಿ ನೀವು ಎಷ್ಟು ಬರ್ತದೆ? 26 ಮತ್ತು 91. ಮಾಡಿ ನೋಡ್ರಿ 2366 ಬರ್ತದೆ. ಆಮೇಲೆ ಏನು ಮಾಡಿರಿ? ಹೆಚ್ ಇಂಟು ಎಲ್ ಮಾಡಬೇಕು. ಲಸಾಅ ಮತ್ತು ಮಸಾಗಳ ಗುಣಾಕಾರ ಮಾಡಬೇಕು. ಲಸಾಅ 13 ಬಂದದ, ಮಸಾಅ 182 ಬಂದದ. 13 ಇಂಟು 182. ಇವೆರಡು ಗುಣಾಕಾರ ಮಾಡಿದ್ರು ಕೂಡ ನಿಮ್ಗೆ ಎಷ್ಟು ಬರ್ತದೆ? 2366. ಅಂದರೆ ಯಾವುದೇ 2 ಸಂಖ್ಯೆ ಕೊಟ್ಟಾಗ ಆ 2 ಸಂಖ್ಯೆಗಳು ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತದೋ ಆ ಸಂಖ್ಯೆಗಳ ಮಸಾಅ ಮತ್ತು ಲಸಾಅಗಳ ಗುಣಲಬ್ಧನೂ ಅಷ್ಟೇ ಬರ್ತದೆ. ಇದು ಸಮ ಇರ್ತದ ಅಂತ ಹೇಳ್ತಾರೆ. ಓಕೆ. ಏನು ಮಾಡಿದ್ದೀವಿ? 2 ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ, 26 ಮತ್ತು 91. 26, 91ರದ್ದು ಮಸಾಅ ಕಂಡುಹಿಡಿದೀವಿ ಫಸ್ಟ್. 26, 91ರದ್ದು ಲಸಾಅ ಕಂಡುಹಿಡಿದೀವಿ. ಈ ಲಸಾಅ ಮಸಾಅ ಬಂದ ಮೇಲೆ ಕೊಟ್ಟಂಥ ಸಂಖ್ಯೆ ಒಂದು ಎ ಇರ್ತದೆ, ಇನ್ನೊಂದಕ್ಕೆ ಬಿ ಅಂತ ತಗೋತೀವಿ. ಮಸಾಅ ಹೆಚ್ಚಾಗಿರ್ತದೆ, ಲಸಾಅ ಎಲ್ ಆಗಿರ್ತದೆ. 2 ಸಂಖ್ಯೆಗಳು ಗುಣಾಕಾರ ಮಾಡಿ ನೋಡಬೇಕು. ಆಮೇಲೆ ಮಸಾಅ ಲಸಾಅ ಗುಣಾಕಾರ ಮಾಡಿ ನೋಡ್ಬೇಕು. ನಿಮಗೆ 2 ಉತ್ತರಗಳು ಒಂದೇ ಬರುತ್ತೆ. ಹಾಗಾಗಿ ಎ ಇಂಟು ಬಿ ಯಾವುದೇ 2 ಸಂಖ್ಯೆಗಳ ಗುಣಲಬ್ಧ
ಆ ಸಂಖ್ಯೆಗಳ ಸ ಅ ಮತ್ತು ಅಗಳ ಗುಣಲಬ್ಧಕ್ಕೆ ಸಮ ಇರ್ತದೆ ಅಂತ ತೋರಿಸ್ಬೇಕು. ಸೊ ಇದೇ ರೀತಿ ಈ 2 ಲೆಕ್ಕಗಳನ್ನು ನೀವೇ ಪ್ರಯತ್ನ ಮಾಡಬೇಕು. ಓಕೆ, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು.